ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಊರಿಗೆ ಬಂದು ಇನ್ನೂ ಸರಿಯಾಗಿ 4 ದಿನ ಆಗಿರ್ಲಿಲ್ಲ. ಅಷ್ಟರಲ್ಲೇ ಮತ್ತೆ ಊರಿಗೆ ಹೋಗೋ ಪ್ಲಾನ್ ಆಯ್ತು. ಇದು ಮೊದಲೇ ಪ್ಲಾನ್ ಅಲ್ಲ, ಸಡನ್ ಡಿಸಿಷನ್. ನಮ್ಮ ಮಾಮ ಅವರು ಹೊಸ ಗಾಡಿ ತಗೊಂಡಿದ್ರು. ಇನ್ನು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸಿರ್ಲಿಲ್ಲ. ಅವ್ರಿಗೆ ಲೀವ್ ಸಿಕ್ಕ ತಕ್ಷಣ ಇವತ್ತೇ ಮನೆ ದೇವ್ರ ತಕ್ಷಣ ಹೋಗೋಣ ಅಂತ ಎಲ್ರೂ ಡಿಸೈಡ್ ಮಾಡ್ಕೊಂಡು ನಾವು ರೆಡಿಯಾಗಿ ಹೊರಟ್ವಿ. ಬೆಂಗಳೂರಿಂದ ನಾವು ಸೀದಾ ಬಂದಿದ್ದು ದಾವಣಗೆರೆ, ನಮ್ಮ ಆಂಟಿ ಅವ್ರ ಮನೆಗೆ. ದಾವಣಗೆರೆಯಲ್ಲಿ ಸ್ವಲ್ಪ ಸಂತೆ ಎಲ್ಲ ಮಾಡ್ಕೊಂಡು ನಾಳೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಇದು ನೆಕ್ಸ್ಟ್ ಏನು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ತಮ್ಮ ಕೆಲಸ ಮುಗಿಸಿ ರೆಡಿ ಆದ್ರು. ಆಂಟಿ ಅಕ್ಕ ಎಲ್ಲರೂ ಸಿದ್ಧ ಮಾಡ್ಕೊಂಡ್ರು. ಮತ್ತೆ ಅಲ್ಲಿಂದ ಗಾಡಿ ಓಡಿಸಿದ್ವಿ. ಅಲ್ಲಿಂದ ನಾವು ಹಡಗ್ಲಿಗೆ ಹೋಗ್ಬೇಕಿತ್ತು. ಹಡಗ್ಲಿಗೆ ಹೋದ್ವಿ. ಹಡಗ್ಲಿಯಿಂದ ನಮ್ಮ ಆಂಟಿ ಮತ್ತೆ ನಮ್ಮ ಕಾಕ ಅವರು, ಅಜ್ಜಿ ಮತ್ತೆ ಮಾಮ ಅವರು ಎಲ್ಲರನ್ನು ಪಿಕಪ್ ಮಾಡ್ಕೊಳೋದಿತ್ತು. ಅವನ್ನೆಲ್ಲ ಹತ್ತಿಸ್ಕೊಂಡು ನಾವು ಹೋಗಿದ್ದು ಹಡಗ್ಲಿ ಹತ್ರ ಇರೋ ಮೊದ್ಲಗಟ್ಟಿ ಹನುಮಪ್ಪನ ದೇವಸ್ಥಾನಕ್ಕೆ. ಈ ದೇವಸ್ಥಾನ ತುಂಬಾ ವಿಶೇಷ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಹೊಳೆ ಹರಿತಿರುತ್ತೆ. ಇಲ್ಲಿ ಮದ್ವೆಗಳು ನಡೀತಾ ಇರುತ್ತೆ. ಹಡಗ್ಲಿ ಹತ್ರ ಇರೋರಿಗೆಲ್ಲರಿಗೂ ಈ ದೇವಸ್ಥಾನ ಗೊತ್ತಿರುತ್ತೆ. ಮೊದ್ಲಗಟ್ಟಿ ಹನುಮಪ್ಪ ತುಂಬಾ ಶಾಂತವಾಗಿರುತ್ತೆ ಅಲ್ಲಿ. ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ದೇವ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುಂತ್ಕೊಂಡು ಸ್ನಾಕ್ಸ್ ಎಲ್ಲ ಇತ್ತು. ಅಲ್ಲೇ ಸ್ವಲ್ಪ ಸೈಡಲ್ಲಿ ಕುಂತ್ಕೊಂಡು ಸ್ನಾಕ್ಸ್ ಎಲ್ಲ ತಿನ್ಕೊಂಡ್ವಿ. ಮತ್ತೆ ಇವರು ನಾನು ಫೋಟೋ ತೆಗಿತಿದ್ದೀನಿ ಅಂತ ಫೋಸ್ ಕೊಡ್ಕೊಂಡು ನಿಂತಿದ್ರು. ವಿಡಿಯೋ ಮಾಡ್ತಿದ್ದೆ. ಮತ್ತೆ ನಮ್ ಗಾಡಿ ಹೊರಡೋಕ್ ರೆಡಿ ಆಯ್ತು. ಯಾರ್ಯಾರು ಎಲ್ಲೆಲ್ಲಿ ಕುಂತ್ಕೊಳ್ಳೋದು ಅಂತ ಚರ್ಚೆಗಳು ಮಾಡ್ತಿದ್ವಿ. ಮತ್ತೆ ಅಲ್ಲಿಂದ ಮುಂದಿನ ಪ್ರಯಾಣ ಹೊರಟ್ವಿ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ನೆರಳಿರೋ ಜಾಗದಲ್ಲಿ ಗಾಡಿ ನಿಲ್ಸಿ ಅಲ್ಲೇ ಹೊಲದ ಹತ್ರ ಬುತ್ತಿ ಊಟ ಮಾಡ್ಕೊಂಡ್ ಬಂದಿದ್ವಲ್ಲ, ಅದ್ರ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡೋಣ ಅಂತ ಹೋದ್ವಿ. ಎಲ್ಲ ಊಟ ಮಾಡ್ಕೊಂಡು ಪಾಪುಗೂ ಊಟ ಮಾಡಿಸಿದ್ವಿ. ಸ್ವಲ್ಪ ಹೊತ್ತು ಅಲ್ಲಿನೂ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಹೊಲದ ಹತ್ರ ಚೆನ್ನಾಗಿತ್ತು ಹೊರಗಿನ ಊಟ. ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ಹೋಗ್ತಿದ್ದು ನಮ್ಮ ಮನೆ ದೇವರಾದ ಸವದತ್ತಿ ಯಲ್ಲಮ್ಮ ದೇವಿ ದರ್ಶನಕ್ಕೆ. ಆದ್ರೆ ಅದಕ್ಕೂ ಮೊದಲು ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ಬೇಕು. ಅದೇ ಜೋಗುಳಬಾವಿ ಸತ್ಯಮ್ಮ. ಇಲ್ಲಿನ ಸಂಪ್ರದಾಯ ಪ್ರಕಾರ ಮೊದಲು ಈ ಪವಿತ್ರ ಸ್ಥಳಕ್ಕೆ ಬಂದು ಇಲ್ಲಿನ ಪವಿತ್ರ ನೀರಿನಿಂದ ಸ್ನಾನ ಮಾಡಿ ಅಥವಾ ತಲೆಗೆ ನೀರು ಹಾಕಿಕೊಂಡು ಜೋಗುಳಬಾವಿ ಸತ್ಯಮ್ಮನ ದರ್ಶನ ಮಾಡ್ಕೊಂಡು ನಂತರ ಯಲ್ಲಮ್ಮ ದೇವಿ ದರ್ಶನಕ್ಕೆ ಹೋಗ್ತಾರ. ನಾವು ಹೋದಾಗ ಜೋಗುಳಬಾವಿಯಲ್ಲಿ ಕ್ಲೀನಿಂಗ್ ಶುರು ಆಗಿತ್ತು. ಅದರಿಂದ ಬಾವಿ ಒಳಗೆ ಹೋಗಕ್ಕಾಗಿಲ್ಲ. ಅದಕ್ಕಾಗಿ ದೇವಸ್ಥಾನ ಪಕ್ಕದಲ್ಲೇನೆ ಶವರ್ ವ್ಯವಸ್ಥೆ ಮಾಡಿದ್ರು. ಗುಡಿ ಹತ್ತರ ಇದೆಯಲ್ಲ ಅದೇ ತರದ್ದು ನೀರಿನ ವ್ಯವಸ್ಥೆ ಮಾಡಿದ್ರು. ತಲೆ ಮೇಲೆ ಹಾಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿ ದೇವಿ ದರ್ಶನಕ್ಕೆ ಹೋದ್ವಿ. ಈ ಜಾಗ ನೋಡಿ ತುಂಬಾ ಬೇಜಾರಾಯ್ತು. ಇಷ್ಟು ಕಸ ಆಗೋದಕ್ಕೆ ಬೇರೆ ಯಾರೋ ಕಾರಣ ಅಲ್ಲ, ನಾವಾಗ ಕಾರಣ. ಈ ಪವಿತ್ರ ಜಾಗನ ಬಂದಾಗ ಸ್ವಚ್ಛವಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಜವಾಬ್ದಾರಿ. ಸೋಪು, ಶಾಂಪು, ಕವರ್, ಪ್ಲಾಸ್ಟಿಕ್ಕು, ಬಟ್ಟೆಗಳು ಕಸನ ಎಸೆದು ಹೋಗ್ತೀವಿ. ಪುಣ್ಯಕ್ಷೇತ್ರ ಸ್ವಚ್ಛಗೊಳಿಸ್ಕೊಳೋದು ನಮ್ ಜವಾಬ್ದಾರಿ ಆಗಿರುತ್ತೆ. ನಮಗ್ ಸಿಕ್ಕಿರೋ ಈ ಅಮೂಲ್ಯ ಸ್ಥಳನ ನಾವ ಹಾಳು ಮಾಡಬಾರ್ದು. ಈ ಜಾಗಕ್ಕೆ ಒಳ್ಳೆ ಮಹತ್ವ ಐತಿ. ರೇಣುಕಾ ಯಲ್ಲಮ್ಮ ದೇವಿಯ ಸಹಚರ ಅಂತಾನು ಹೇಳ್ತಾರೆ ಈ ಸತ್ಯಮ್ಮ ದೇವಿಗೆ. ಈ ದೇವಸ್ಥಾನ ಹತ್ರ ಇರೋ ಪವಿತ್ರ ಬಾವಿಗೆ ಜೋಗುಳಬಾವಿ ಅಥವಾ ಎಣ್ಣೆ ಹೊಂಡ ಅಂತಾನು ಕರೀತಾರ. ಗುಡ್ಡದ ಕಲ್ಲು ಪೊಟ್ರೆಯಿಂದ ಹರಿದ್ ಬರೋ ಈ ನೀರು ಔಷಧಿ ಗುಣ ಇರುತ್ತ ಅಂತ ಹೇಳ್ತಾರ. ಈ ಪವಿತ್ರ ಬಾವಿಲಿ ಸ್ನಾನ ಮಾಡೋದ್ರಿಂದ ಚರ್ಮ ಸಂಬಂಧಿತ ಕಾಯಿಲೆ ಎಲ್ಲ ವಾಸಿಯಾಗುತ್ತ. ಮತ್ತೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತ ಅಂತ ನಂಬ್ತಾರ. ಜಾಗನೇ ಈ ತರ ಆದಾಗ ತುಂಬಾ ನೋಡಕ್ ಬೇಜಾರಾಗೋಯ್ತು. ಈ ನಮ್ಮ ಉತ್ತರ ಕರ್ನಾಟಕ ಶೈಲಿಲಿ
ಭಕ್ತರು ತಮ್ಮ ಮನೆಗಳಿಂದ ಜೋಳದ ರೊಟ್ಟಿ, ಪಲ್ಯ, ಚಟ್ನಿ ಪುಡಿ ಮತ್ತು ಮೊಸರನ್ನ ಬಿದಿರು ಪುಟ್ಟಕ್ಕೆ ತರ್ತಾರ. ಜೋಗಳ ಬಾವಿ ಹತ್ರ ಇರೋ ಜೋಗ ಮಂದಿರಿಗೆ ಈ ಮೀಸಲು ಬುತ್ತಿನ ಭಕ್ತಿಯಿಂದ ಕೊಡ್ತಾರ. ದಾನ ಮಾಡೋದ್ರಿಂದ ದೇವಿ ಕೃಪೆ ಸಿಗುತ್ತ ಅನ್ನೋ ನಂಬಿಕೆ. ಮೀಸಲು ಬುತ್ತಿ ಎಲ್ಲ ಕೊಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ಅಲ್ಲಿಂದ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೊರಟ್ವಿ. ಇದನ್ನ ಮಾಡಿಸ್ಕೊಡ್ತೀನಿ, ಕಾಜಿ ಮಾಡ್ಬಿಡ. ಆಚ ಕಡೆ ಮಂದಿ ನಮ್ದು ಐತೆ, ಎಲ್ಲ ಹಚ್ಚಿರಿ ಹಚ್ಚಿರಿ. ಇಲ್ಲಿ ಬಂದ ತಕ್ಷಣನೇ ನಾವು ಮೊದಲು ರೂಮ್ ನೋಡ್ಕೊಂಡ್ವಿ ಉಳ್ಕೊಳೋದಕ್ಕೆ. ರೂಮ್ಗೆ ಹೋಗಿ ಫ್ರೆಶ್ ಆಗಿ ಊಟದ ತಯಾರಿ ಎಲ್ಲ ಮಾಡಿಕೊಂಡು ಯಲ್ಲಮ್ಮನ ದರ್ಶನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ಇದು ನಾವು ಉಳ್ಕೊಂಡಂತ ದೇವಸ್ಥಾನದ ಹತ್ರ ಇರೋ ರೂಮು. ದೇವಸ್ಥಾನಕ್ಕೆ ಹತ್ರ ಆಗುತ್ತೆ ಅಂತ ನಾವು ಈ ರೂಮ್ ತಗೊಂಡ್ವಿ. ಅಂದ್ರೆ ಈ ರೂಮ್ ತುಂಬಾ ಚಿಕ್ಕದಾಗಿತ್ತು ನಾವು ಇಷ್ಟು ಜನಕ್ಕೂ. ಕೆಳಗಡೆ ಒಂದು ಸಣ್ಣ ರೂಮು, ಮೇಲ್ಗಡೆ ಒಂದು ಸಣ್ಣ ರೂಮು, ಹೊರಗಡೆ ಈ ತರ ಬಾಲ್ಕನಿ ಇತ್ತು. ಆದ್ರ ಅದು ಸರಿ ಫಿಟ್ ಆಗಿರ್ಲಿಲ್ಲ. ಬಾಲ್ಕನಿ ಕೂಡ ಡೇಂಜರ್ ಅಲ್ಲಿತ್ತು. ಬಾತ್ರೂಮ್ ಕೂಡ ಮೇಲೇನೆ ಇತ್ತು. ಸ್ಟೆಪ್ಸ್ ಕೂಡ ಹೈಟ್ ಇತ್ತು, ಸೇಫ್ ಇರ್ಲಿಲ್ಲ. ನೀರ್ ಸಹಿತ ಕೆಳಗಿಂದ ಮೇಲೆ ತರಬೇಕಿತ್ತು ಬಾತ್ರೂಮ್ಗೆ. ಈ ತರ ಡ್ರಮ್ಗಳೆಲ್ಲ ಹಾಕಿ ಇಡ್ಬೇಕಿತ್ತು. ಇದಕ್ಕೇನೆ ರೆಂಟು 1500 ರೂಪಾಯಿ ಇಸ್ಕೊಂಡ್ರು ಅವ್ರು ನಮ್ಗೆ. ನಾವು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಫ್ರೆಶ್ ಆಗಿ ಬೆಳಗ್ಗೆ ಫ್ರೆಶ್ ಆಗುತ್ತೆ ಅಂತ ಇವಾಗಲೇ ದರ್ಶನ ಮಾಡೋಣ ಅಂತೇಳಿ ದರ್ಶನಕ್ಕೆ ಹೋಗ್ತಿದ್ದೀವಿ. ಇದು ನಮ್ಮ ರೂಮಿಂದ ಆಚೆ ಬಂದ್ರೆ ಈ ತರ ಇದೆ ವ್ಯೂ. ದೇವಸ್ಥಾನಕ್ಕೆ ಹೋಗೋದ್ರಾಗನೆ ಕ್ಲೋಸಿಂಗ್ ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಬೆಳಗ್ಗೆ ಬಂದು ದರ್ಶನ ಮಾಡೋಣ ಅಂದ್ಕೊಂಡ್ವಿ. ಇದು ನೆಕ್ಸ್ಟ್ ವ್ಲಾಗ್ನ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ನ ತಿಳಿಸಿ. ಇನ್ನೂ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂಥ ಮತ್ತಷ್ಟು ವ್ಲಾಗ್ಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಬೆಲ್ ಐಕಾನ್ ಕೂಡ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.